ಪ್ರೀತಿಯ ಕೇಳುಗರೆ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ನಾನು ಲಕ್ಷ್ಮೀಕಾಂತ್ ಮಮದಾಪುರ್. ನಮ್ಮ ಸಾಮರ್ಥ್ಯಗಳನ್ನು ನಾವೇ ಹೇಗೆ ಕಟ್ಟಿ ಹಾಕಿಬಿಡುತ್ತೇವೆ, ಅದಕ್ಕೆ ಹೇಗೆ ಒಂದು ನಿರ್ಬಂಧವನ್ನು ವಿಧಿಸಿಕೊಂಡು ಬಿಡುತ್ತೇವೆ ಅಂದರೆ, ಅದನ್ನು ದಾಟಿ ಏನನ್ನೂ ಕೂಡ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಏನೋ ಅನ್ನೋ ಥರ ಆಗಿಬಿಟ್ಟಿರ್ತೇವೆ. ಯಾವುದೇ ಕಾರಣಕ್ಕೂ ಇದಕ್ಕಿಂತ ಹೆಚ್ಚಿನದನ್ನು ಸಾಧಿಸೋಕ್ಕೆ ನನ್ನಲ್ಲಿ ಯಾವ ಶಕ್ತಿಯೂ ಇಲ್ಲ ಅಂಥೇಳಿ ಅಂದುಕೊಂಡು ಬಿಡ್ತೇವೆ. ಆದರೆ ಆ ಶಕ್ತಿ ಮತ್ತು ಸಾಮರ್ಥ್ಯ ಏನು ಅನ್ನೋದನ್ನು ನಾವು ತಿಳ್ಕೊಂಡ ನಂತರನೇ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗೋದು. ನಮ್ಮ ಸಾಮರ್ಥ್ಯ ಹೇಗೆ ಮತ್ತು ಯಾಕೆ ಕಟ್ಟಿ ಹಾಕಲ್ಪಟ್ಟಿರದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಈ ಒಂದು ಕಥೆನ ಪೂರ್ಣವಾಗಿ ತಾವು ಕೇಳಲೇಬೇಕು. ಒಂದು ಊರು, ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆಯನ್ನು ನೋಡೋದಕ್ಕೆ ಒಂದು ಪುಟ್ಟ ಮಗು ತನ್ನ ತಂದೆಯ ತಾಯಿ ಜೊತೆಗೆ ಬಂದಿರುತ್ತೆ. ಆ ಜಾತ್ರೆ ನಡೀತಾ ಇದ್ದಂಥ ಊರಿನ ಮಠದ ಹತ್ತಿರ ಒಂದು ಆನೆಯನ್ನು ಕಟ್ಟಿರ್ತಾರೆ, ದೊಡ್ಡ ಗಾತ್ರದ ಆನೆ. ಆ ಆನೆಯನ್ನು ಒಂದು ಚಿಕ್ಕ ಕಬ್ಬಿಣದ ಮೊಳೆಗೆ ಕಟ್ಟಿರ್ತಾರೆ. ಆ ಹುಡುಗ ಆ ಆನೆಯ ಗಾತ್ರವನ್ನು ನೋಡಿ ಅವರಪ್ಪನಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಅಪ್ಪ, ಈ ಆನೆ ಇಷ್ಟು ದೊಡ್ಡದಿದೆ, ಈ ಮೊಳೆ ಮಾತ್ರ ಚಿಕ್ಕದಿದೆ. ಆನೆ ಆ ಮೊಳೆಯನ್ನು ಕಿತ್ತುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ, ಯಾಕೆ ಅಂತ. ಅದಕ್ಕೆ ಅಪ್ಪ ಹೇಳ್ತಾರೆ, ಮಗು, ಆ ಆನೆ ಏನೋ ಭಾಳ ದೊಡ್ಡದೆ. ಅದರ ಶಕ್ತಿ ದೊಡ್ಡ ದೊಡ್ಡ ಮರಗಳನ್ನು ಬುಡ ಸಮೇತ ಕಿತ್ತು ಹಾಕುವಷ್ಟಿದೆ. ಆದರೆ ಅದಕ್ಕೆ ಅದರ ಶಕ್ತಿ ಏನು ಅನ್ನೋದರ ಅರಿವಿಲ್ಲ. ಹಾಗಾಗಿ ಆ ಆನೆ ಆ ಚಿಕ್ಕ ಮೊಳೆಗೆ ನೇತಾಡ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮಗ ಕೇಳ್ತಾನೆ, ಅದ್ಯಾಕೆ ಹಾಗೆ, ತನ್ನ ಶಕ್ತಿ ಯಾಕೆ ಆ ಆನೆಗೆ ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ಅಪ್ಪ ಹೇಳ್ತಾರೆ, ಆ ಆನೆನ ಮೊದಲಿಗೆ ತಂದಾಗ ಅದು ಚಿಕ್ಕ ಮರಿ ಇತ್ತು. ಆವಾಗ ಆ ಆನೆ ಮರಿನ ಒಂದು ಚಿಕ್ಕದಾದಂತಹ ಕಬ್ಬಿಣದ ಮೊಳೆಗೆ ಕಟ್ಟಿ ಹಾಕಿದ್ರು. ಅದರ ಕಾಲಿಗೆ ಕಟ್ಟಿದ ಹಗ್ಗ ಎಳ್ಕೊಂಡು ಆ ಆನೆ ಮರಿ ದೂರ ಹೋಗೋದಕ್ಕೆ ನೋಡ್ತಾ ಇತ್ತು. ಆದರೆ ಆ ಕಬ್ಬಿಣದ ಮೊಳೆಗೆ ಕಟ್ಟಿದ್ದರಿಂದ ಅದು ಮುಂದಕ್ಕೆ ಹೋಗೋಕ್ಕೆ ಬಿಡ್ತಿರಲಿಲ್ಲ, ವಾಪಸ್ ಅದನ್ನು ಜಗ್ದಂಗೆ ಆಗ್ತಾಯಿತ್ತು. ಆನೆ ಮರಿ ಸತತ ಪ್ರಯತ್ನ ಮಾಡ್ತಾನೇ ಇತ್ತು, ಆದರೆ ಆ ಮೊಳೆಯನ್ನು ಕಿತ್ಕೊಂಡು ಹೋಗುವಷ್ಟು ಶಕ್ತಿ ಅದರಲ್ಲಿ ಇರಲಿಲ್ಲ. ಹಾಗಾಗಿ ಅದೇ ರೂಢಿಯನ್ನು ಆನೆ ಮರಿ ಮಾಡ್ಕೊಂಡೋಯ್ತು. ಸ್ವಲ್ಪ ಮುಂದಕ್ಕೆ ಹೋಗೋದು, ತನ್ನ ಕಾಲಿಗೆ ಕಟ್ಟಿದ ಹಗ್ಗ ಜಗ್ಗಿದಂಗೆ ಆದ ಕೂಡಲೇ ವಾಪಸ್ ಬಂದುಬಿಡೋದು, ಇದೇ ಅದರ ರೂಢಿಯಾಯಿತು. ಈಗಲೂ ನೋಡು, ಆ ಆನೆ ಜಕ್ಕೊಂಡು ಹೋಗುತ್ತೆ ಹಗ್ಗನ, ಆದರೆ ಆ ಮೊಳೆಗೆ ಕಟ್ಟಿರುವಂಥ ಹಗ್ಗ ಅದನ್ನು ಜಗ್ಗಿದಂಗೆ ಮಾಡಿದ ತಕ್ಷಣ ವಾಪಸ್ ಆ ಆನೆ ಅಲ್ಲಿಗೇನೆ ಬರುತ್ತೆ. ಇದು ತನಗಿರುವಂತಹ ಸಾಮರ್ಥ್ಯದ ಅರಿವಿಲ್ಲದೆ ಇರುವಂತಹ ಆನೆ. ಹಾಗಾಗಿ ಅದು ಆ ಹಗ್ಗವನ್ನು ಕಿತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಕೂಡ ಹಾಗೆ ತಾನೆ, ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ನಾವೇ ಮೊದಲು ನಿರ್ಧಾರ ಮಾಡಿಕೊಂಡು ಯಾವುದೇ ರೀತಿ ಪ್ರಯತ್ನವನ್ನು ಮಾಡದೆ ಅದೇ ಅಷ್ಟು ವೃತ್ತದೊಳಗೆ ಓಡಾಡಿಕೊಂಡಿರ್ತೀವಿ. ನಮ್ಮ ಸಾಮರ್ಥ್ಯದ ನಿಜವಾದ ಅರಿವು ಆದಾಗ ಮಾತ್ರ ನಮ್ಮಲ್ಲಿ ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯ ಅಲ್ವಾ.